ನಾಗರ ಅಮಾವಾಸ್ಯೆ. ನಾಯಿಗೆ ಈ ಒಂದು ಚಿಕ್ಕ ವಸ್ತುವನ್ನ ತಿನ್ನಿಸಿರಿ. ನಿಮ್ಮ ಎಲ್ಲಾ ಶತ್ರುಗಳ ನಾಶ ಆಗುತ್ತದೆ. ಜನ್ಮ ಜನ್ಮಾಂತರದ ಪಿತೃದೋಷಗಳಿದ್ದರೂ ಎಲ್ಲವೂ ನಾಶ ಆಗುತ್ತವೆ. ಸ್ನೇಹಿತರೆ, ಸುಮಾರು 151 ವರ್ಷಗಳ ನಂತರ ಶ್ರವಣ ಮಾಸದ ಮತ್ತು ಈ ವರ್ಷದ ಎಲ್ಲಕ್ಕಿಂತ ದೊಡ್ಡದಾಗಿರುವ ಅಮಾವಾಸ್ಯೆ ನಾಗರ ಅಮಾವಾಸ್ಯೆ ಆಗಿದೆ. ಇದು 3 ಆಗಸ್ಟ್ ದಿನ ಇದೆ. ಈ ದಿನ ತುಂಬಾನೇ ಅಪರೂಪವಾದ ವಿಶೇಷವಾದ ಸಂಯೋಗಗಳ ರಚನೆ ಆಗುತ್ತಿದೆ. ಒಂದು ವೇಳೆ ಈ ದಿನ ನೀವೇನಾದರೂ ನಾಯಿಗೆ ಈ ಒಂದು ಚಿಕ್ಕ ವಸ್ತುವನ್ನ ತಿನ್ನಿಸಿದ್ರೆ ನಿಮ್ಮ ಎಲ್ಲ ಶತ್ರುಗಳ ನಾಶ ಖಂಡಿತವಾಗಿ ಆಗುತ್ತದೆ. ಎಲ್ಲ ಕಷ್ಟಗಳಿಂದ ಸಂಕಟಗಳಿಂದ ನಿಮಗೆ ಮುಕ್ತಿ ಸಿಗುತ್ತದೆ. ನಮ್ಮ ಶಾಸ್ತ್ರದಲ್ಲಿ ಈ ನಾಗರ ಅಮಾವಾಸ್ಯೆಗೆ ತುಂಬಾನೇ ವಿಶೇಷವಾದ ಮಹತ್ವವನ್ನು ತಿಳಿಸಿದ್ದಾರೆ. ನಮ್ಮ ಶಾಸ್ತ್ರದ ಅನುಸಾರವಾಗಿ ಈ ಬೇರೆ ವರ್ಷಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ನಾಗರ ಅಮಾವಾಸ್ಯೆಯ ದಿನ ಮಾಡಿದಂಥ ದಾನ ಧರ್ಮ ಪುಣ್ಯ ಕರ್ಮಗಳು ಅಧಿಕವಾಗಿ ನಿಮಗೆ ಫಲವನ್ನ ಕೊಡುತ್ತವೆ. ಈ ಬಾರಿ ಈ ಅಮಾವಾಸ್ಯೆ 3 ಆಗಸ್ಟ್ ಶನಿವಾರ ಮಧ್ಯಾಹ್ನ 3:51 ಶುರುವಾಗಿ 4 ಆಗಸ್ಟ್ ರವಿವಾರ ಮಧ್ಯಾಹ್ನ 4:43 ಇರುತ್ತದೆ. ಸ್ನೇಹಿತರೆ, ಒಂದು ವೇಳೆ ನೀವೇನಾದರೂ ಈ ನಾಗರ ಅಮಾವಾಸ್ಯೆಯ ದಿನ ಶಿವನ ಪೂಜೆ ಆರಾಧನೆಯನ್ನ ಮಾಡಿದ್ರೆ ಭಗವಂತನಾದ ಭೋಲೆನಾಥರ ವಿಶೇಷವಾದ ಕೃಪೆ ಆಶೀರ್ವಾದವು ನಿಮಗೆ ಸಿಗುತ್ತದೆ. ಇಲ್ಲಿ ಶನಿ ದೋಷ ಆಗಲಿ ಕಾಲಸರ್ಪದಂಥ ದೋಷಗಳಿಂದ ಮುಕ್ತಿ ಕೂಡ ಸಿಗುತ್ತದೆ. ಈ ದಿನ ಪೂರ್ವಜರ ಜೊತೆಗೆ ಮಹಾದೇವರನ್ನ ಒಲಿಸಿಕೊಳ್ಳಲು ಇದನ್ನ ತುಂಬಾ ವಿಶೇಷವಾದ ದಿನ ಅಂತಾನೆ ಹೇಳಬಹುದು. ಈ ದಿನ ಪೂರ್ವಜರ ಆತ್ಮಕ್ಕೆ ಶಾಂತಿಗಾಗಿ ಪಿತೃರ ಆಶೀರ್ವಾದವನ್ನ ಪಡೆದುಕೊಳ್ಳಲು ಪಿತೃರ ನಿಮಿತ್ತ ಶ್ರಾದ್ದ ತರ್ಪಣಗಳನ್ನ ಖಂಡಿತವಾಗಿ ಮಾಡಿರಿ. ಈ ದಿನ ದಾನ ಪುಣ್ಯ ಕರ್ಮಗಳನ್ನ ಮಾಡುವುದರಿಂದ ಮಹಾಪುಣ್ಯ ಲಭಿಸುತ್ತದೆ. ಈ ಸೋಮವಾರದ ಅಮಾವಾಸ್ಯೆಯ ದಿನ ನೀವೇನಾದರೂ ಪೂರ್ವಜರ ಹೆಸರಿನ ಮೇಲೆ ದಾನ ಮಾಡಿದ್ರೆ ಖಂಡಿತವಾಗಿ ನಿಮಗೆ ಪೂರ್ವಜರ ಆಶೀರ್ವಾದ ಸಿಗುತ್ತದೆ. ಜೊತೆಗೆ ನಿಮ್ಮ ಎಲ್ಲ ಕಷ್ಟಗಳಿಂದ ಮುಕ್ತಿ ಕೂಡ ಸಿಗುತ್ತದೆ. ಸ್ನೇಹಿತರೆ, ನೀವು ಸಹ ಶಿವಪಾರ್ವತಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಬರೆಯಿರಿ. ಹಾಗೆ ಶಿವಪಾರ್ವತಿಯರಿಗಾಗಿ ಒಂದು ಲೈಕನ್ನು ನೀಡಿರಿ. ಸ್ನೇಹಿತರೆ, ಒಂದು ವೇಳೆ ಈ ದಿನ ನೀವೇನಾದರೂ ಶನಿ ದೇವರಿಗೆ ಸಂಬಂಧಪಟ್ಟಂತ ಕಪ್ಪು ಎಳ್ಳುವ ಕಪ್ಪು ಇರುವೆಗಳಿಗೆ ಸಕ್ಕರೆ ಹಾಕೋದಾಗ್ಲಿ, ಕಪ್ಪು ಶೂಗಳನ್ನು ಚಪ್ಪಲಿಗಳನ್ನು ದಾನ ಮಾಡೋದಾಗ್ಲಿ, ಕಪ್ಪು ಬಣ್ಣದ ವಸ್ತ್ರಗಳನ್ನು ದಾನ ಮಾಡಿದ್ರೆ ಶನಿ ದೇವರ ವಿಶೇಷವಾದ ಕೃಪೆ ಕೂಡ ಸಿಗುತ್ತದೆ. ಶನಿ ದೋಷಗಳಿಂದ ನಿಮಗೆ ಮುಕ್ತಿ ಕೂಡ ಸಿಗುತ್ತದೆ. ಸ್ನೇಹಿತರೆ, ಈ ಬಾರಿ ಈ ನಾಗರ ಅಮಾವಾಸ್ಯೆಯ ದಿನ ಹಲವಾರು ಶುಭ ಸಂಯೋಗಗಳು ಬಂದಿವೆ. ಹಾಗಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಲಿದೆ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಒಂದು ಯಾವ ರೀತಿಯಾದ ವಿಷಯದ ಬಗ್ಗೆ ತಿಳಿಸ್ತೀವಿ ಅಂದರೆ, ಒಂದು ವೇಳೆ ಈ ಉಪಾಯವನ್ನು ನೀವೇನಾದರೂ ಮಾಡಿದ್ರೆ ಈ ನಾಗರ ಅಮಾವಾಸ್ಯೆಯ ದಿನ ನಿಮ್ಮ ಅದೃಷ್ಟದ ಕೀಲಿಕೈ ತೆರೆಯುತ್ತದೆ ಅಂತಾನೆ ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಎಲ್ಲ ಕಷ್ಟಗಳಿಂದ ಸಂಕಟಗಳಿಂದ ನಿಮಗೆ ಮುಕ್ತಿ ಸಿಗುತ್ತದೆ. ಸ್ನೇಹಿತರೆ, ಈ ದಿನ ನೀವೇನಾದರೂ ನಾಯಿಗೆ ಈ ಒಂದು ವಸ್ತುವನ್ನು ತಿನ್ನಿಸಿದ್ರೆ ನಿಮ್ಮ ಎಲ್ಲ ಶತ್ರುಗಳ ನಾಶ ಆಗುತ್ತದೆ. ಜೀವನದಲ್ಲಿ ಬಂದಿರುವಂಥ ದೊಡ್ಡ ಸಮಸ್ಯೆಗಳಿದ್ದರೂ ದೂರ ಆಗುತ್ತವೆ. ಸ್ನೇಹಿತರೆ, ನಾಗರ ಅಮಾವಾಸ್ಯೆಯಲ್ಲಿ ಸ್ನಾನದಾನ ಪುಣ್ಯಕರ್ಮಗಳಿಗೆ ವಿಶೇಷವಾದ ಮಹತ್ವ ಇರುತ್ತದೆ. ಈ ದಿನ ಶುಭ್ರವಾದ ಸ್ವಚ್ಛವಾದ ವಸ್ತ್ರಗಳನ್ನು ಧರಿಸಿಕೊಂಡು ಸ್ನಾನ ಧ್ಯಾನಗಳನ್ನು ಮಾಡಿಕೊಂಡು ತಾಯಿ ಲಕ್ಷ್ಮೀದೇವಿ ಭಗವಂತನಾದ ವಿಷ್ಣುವಿನ ಪೂಜೆಯನ್ನ ಮಾಡಿರಿ. ನಿಮ್ಮ ಪಿತರರಿಗಾಗಿ 1 ಲೋಟ ಜಲವನ್ನು ಅರ್ಪಿಸಿರಿ. ಜೊತೆಗೆ ಈ ದಿನ ಭಗವಂತನಾದ ಶಿವನ ಪೂಜೆಯನ್ನು ಸಹ ಮಾಡಿರಿ. ಈ ಅಮಾವಾಸ್ಯೆಯ ದಿನದಿಂದಲೇ ಶ್ರಾವಣ ಮಾಸದ ಆರಂಭವೂ ಆಗುತ್ತದೆ. ಹಾಗಾಗಿ ಖಂಡಿತವಾಗಿ ಈ ದಿನ ಭಗವಂತನಾದ ಭೋಲೆನಾಥರ ಪೂಜೆಯನ್ನು ಸಹ ಮಾಡಿರಿ. ಇವರಿಗೆ ಬಿಲ್ವಪತ್ರೆ ಎಲೆ, ಉಮ್ಮತ್ತ ಗಿಡದ ಹೂ ಎಲೆಗಳನ್ನು ಖಂಡಿತವಾಗಿ ಅರ್ಪಿಸಿರಿ. ಜೊತೆಗೆ 1 ಲೋಟ ಜಲವನ್ನು ಖಂಡಿತವಾಗಿ ಶಿವಲಿಂಗದ ಮೇಲೆ ಅರ್ಪಿಸಿರಿ. ಇದಾದ ನಂತರ 1 ಲೋಟ ನೀರಿನಲ್ಲಿ ಕಪ್ಪು ಎಳ್ಳುಗಳನ್ನು ಹಾಕಿ ಆ ಜಲವನ್ನು ದೇವರಿಗೆ ಅರ್ಪಿಸಿರಿ. ಇದಾದ ನಂತರ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಪೂರ್ವಜರಿಗೂ ಕೂಡ ಜಲವನ್ನು ಅರ್ಪಿಸಿರಿ. ಸ್ನೇಹಿತರೆ, ನಮ್ಮ ಪೂರ್ವಜರು ನಾಯಿ, ಕಾಗೆ, ಹಸುವಿನ ರೂಪದಲ್ಲಿ ಇರ್ತಾರೆ. ಈ ಒಂದು ಕಾರಣದಿಂದಾಗಿ ಈ ನಾಗರ ಅಮಾವಾಸ್ಯೆಯ ದಿನ ನೀವೇನಾದರೂ ನಾಯಿಗೆ ಈ ಒಂದು ವಸ್ತುವನ್ನು ತಿನ್ನಿಸಿದ್ರೆ ರಾತ್ರೋರಾತ್ರಿ ನಿಮ್ಮ ಎಲ್ಲ ಕಷ್ಟಗಳಿಂದ ಸಂಕಟಗಳಿಂದ ನಿಮಗೆ ಮುಕ್ತಿ ಸಿಗುತ್ತದೆ. ಶ್ರೀಮಂತರಾಗಲು ನಿಮಗೆ ಹಲವಾರು ಅವಕಾಶಗಳು ಕೂಡ ಸಿಗುತ್ತವೆ. ಸ್ನೇಹಿತರೆ, ಒಂದು ವೇಳೆ ನೀವೇನಾದರೂ ಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಇಷ್ಟಪಡ್ತಾ ಇದ್ರೆ ವಿಡಿಯೋವನ್ನು ಲಾಸ್ಟ್ವರೆಗೂ ನೋಡಿರಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಬರೆಯೋದನ್ನು ಮರೆಯದಿರಿ. ಹಾಗೆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ಸ್ನೇಹಿತರೆ,
ಈ ನಾಗರ ಅಮಾವಾಸ್ಯೆಯ ದಿನ ಮುಂಜಾನೆ ಬೇಗನೆ ಎದ್ದು ನಿತ್ಯ ಕರ್ಮಗಳಿಂದ ನಿವೃತ್ತರಾಗಿ ಸ್ನಾನಾದಿಗಳನ್ನೆಲ್ಲ ಮುಗಿಸಿಕೊಂಡು ಸ್ವಚ್ಛವಾದ ವಸ್ತ್ರಗಳನ್ನು ಧರಿಸಿರಿ. ಇದಾದ ನಂತರ ಶನಿದೇವರನ್ನ ನೆನೆಯುತ್ತಾ ಅವರ ಪೂಜೆಯನ್ನು ಸಹ ಮಾಡಿರಿ. ಈ ಅಮಾವಾಸ್ಯೆಯ ದಿನ ಶನಿದೇವರನ್ನ ಒಲಿಸಿಕೊಳ್ಳಲು ಅವರಿಗೆ ಸಂಬಂಧಪಟ್ಟಂತ ಉಪಾಯಗಳನ್ನು ಖಂಡಿತವಾಗಿ ಮಾಡಬೇಕು. ಈ ದಿನ ಶನಿ ಸ್ತೋತ್ರವನ್ನ ಖಂಡಿತವಾಗಿ ಓದಿರಿ. ಜೊತೆಗೆ ಶನಿದೇವರ ಮಂತ್ರಗಳನ್ನು ಸಹ ಜಪ ಮಾಡಿರಿ. ಶನಿದೇವರಿಗೆ ಸಾಸಿವೆ ಎಣ್ಣೆಯನ್ನ ಖಂಡಿತವಾಗಿ ಅರ್ಪಿಸಿರಿ. ಜೊತೆಗೆ ಕಪ್ಪು ಎಳ್ಳುಗಳನ್ನು ಅರ್ಪಿಸೋದನ್ನ ಮರೆಯದಿರಿ. ಸ್ನೇಹಿತರೆ, ಈ ದಿನ ಪಿತರರನ್ನ ಒಲಿಸಿಕೊಳ್ಳಲು ಈ ದಿನ ನಿಮ್ಮ ಮನೆಯಲ್ಲಿ ಏನೇ ಅಡುಗೆಯನ್ನ ರೆಡಿ ಮಾಡಿದ್ರು ಅದರಲ್ಲಿ ಸ್ವಲ್ಪ ನಾಯಿಗೋಸ್ಕರ ತೆಗೆದಿಡಬೇಕು. ಈ ದಿನ ಪೂಜೆ ಪಾಠ ಮುಗಿಸಿದ ನಂತರ ಸ್ವಲ್ಪ ನಾದಿಕೊಂಡಿರುವಂತಹ ಹಿಟ್ಟನ್ನ ತೆಗೆದುಕೊಳ್ಳಿರಿ. ಅದರಲ್ಲಿ ಶುದ್ಧವಾದ ನೀರನ್ನು ಸೇರಿಸಿ ಚೆನ್ನಾಗಿ ನಾದಿ ಇಡಬೇಕು. ಈ ಹಿಟ್ಟಿನಲ್ಲಿ ಸ್ವಲ್ಪ ಬೆಲ್ಲದ ತುಂಡನ್ನ ಸೇರಿಸಬೇಕು. ಅಂದ್ರೆ ಈ ಹಿಟ್ಟಿನಿಂದ ರೆಡಿಯಾದಂಥ ರೊಟ್ಟಿ ಸ್ವಲ್ಪ ಸಿಹಿಯಾಗಿರಬೇಕು. ಯಾವಾಗ ಈ ಹಿಟ್ಟಿನಿಂದ ರೊಟ್ಟಿಯನ್ನ ರೆಡಿ ಮಾಡ್ತೀರಾ, ಈ ರೊಟ್ಟಿಯನ್ನ ಭಗವಂತನಾದ ವಿಷ್ಣು, ತಾಯಿ ಲಕ್ಷ್ಮೀದೇವಿಯ ಮುಂದೆ ಇಟ್ಟು ಬಿಡಿ. ಒಂದೊಳ್ಳೆ ಶನಿದೇವರ ಮೂರ್ತಿ ಇದ್ರೆ ನಡೆಯುತ್ತೆ. ಒಂದೊಳ್ಳೆ ಇಲ್ಲ ಅಂದ್ರೆ ಅವಶ್ಯಕತೆ ಇದ್ರೆ ಶನಿ ದೇವಾಲಯಕ್ಕೆ ಹೋಗಿ ಪೂಜೆ ಪಾಠಗಳನ್ನ ಮಾಡಬಹುದು. ಇಲ್ಲಿ ರೊಟ್ಟಿ ಇರುವಂತ ತಟ್ಟೆಯನ್ನ ದೇವರ ಮುಂದೆ ಇಡಬಹುದು. ರೊಟ್ಟಿಯ ಮೇಲೆ ಸ್ವಲ್ಪ ಸಾಸಿವೆ ಎಣ್ಣೆಯನ್ನ ಹಚ್ಚಿ ಅದರಲ್ಲಿ ಸ್ವಲ್ಪ ಕಪ್ಪು ಎಳ್ಳುಗಳನ್ನು ಹಾಕಬೇಕು. ಮೇಲೆ ಸ್ವಲ್ಪ ಕಪ್ಪು ಬೆಲ್ಲದ ತುಂಡನ್ನು ಹಾಕಬೇಕು. ಆನಂತರ ಈ ರೊಟ್ಟಿಯನ್ನ ತೆಗೆದುಕೊಂಡು ಹೋಗಿ ನಾಯಿಗೆ ತಿನ್ನಿಸಿಬಿಡಿ. ಆದರೆ ಸ್ನೇಹಿತರೆ, ಈ ರೊಟ್ಟಿಯನ್ನ ತಿನ್ನಿಸುವಾಗ ನೀವು ನಿಮ್ಮ ಮನಸ್ಸಿಚ್ಛೆಗಳನ್ನು ಮನಸ್ಸಿನಲ್ಲಿ ಬೇಡಿಕೊಳ್ಳಬೇಕು. ಇದರಿಂದ ನಿಮ್ಮ ಎಲ್ಲ ಸಂಕಷ್ಟಗಳ ನಾಶ ಆಗುತ್ತದೆ. ಒಂದೊಳ್ಳೆ ಯಾರಾದರೂ ನಿಮ್ಮ ಶತ್ರುಗಳು ನಿಮ್ಮನ್ನ ಆವರಿಸಿಕೊಂಡಿದ್ರೆ, ಶತ್ರುಗಳೇನಾದರೂ ಕಾಟ ಕೊಡ್ತಾ ಇದ್ರೆ ಖಂಡಿತವಾಗಿ ರೊಟ್ಟಿಯಲ್ಲಿ ಕಪ್ಪು ಬೆಲ್ಲವನ್ನ ಕಪ್ಪು ಎಳ್ಳುಗಳನ್ನ ಸೇರಿಸಿ ನಾಯಿಗೆ ತಿನ್ನಿಸಬೇಕು. ಇದರಿಂದ ನಿಮ್ಮ ಎಲ್ಲ ಶತ್ರುಗಳ ನಾಶ ಆಗುತ್ತದೆ. ನಿಮಗೆ ನಿಮ್ಮ ಎಲ್ಲ ಕಷ್ಟಗಳಿಂದ ಸಂಕಟಗಳಿಂದ ಮುಕ್ತಿ ಸಿಗುತ್ತದೆ. ಒಂದೊಳ್ಳೆ ಈ ದಿನ ನಿಮಗೆ ಏನಾದರೂ ಕಪ್ಪು ಬಣ್ಣದ ಹಸು ಸಿಕ್ಕರೆ ಆ ಹಸುವಿಗೂ ಕೂಡ ಖಂಡಿತವಾಗಿ ರೊಟ್ಟಿಯನ್ನ ತಿನ್ನಿಸಿರಿ. ಆದರೆ ಖಂಡಿತವಾಗಿ ತಪ್ಪದೇ ಈ ದಿನ ನಾಯಿಗೆ ರೊಟ್ಟಿಯನ್ನ ತಿನ್ನಿಸಿರಿ. ಜೀವನದ ಎಲ್ಲ ಕಷ್ಟಗಳು ದೂರ ಆಗುತ್ತವೆ. ಸ್ನೇಹಿತರೆ, ಮನೆಯಲ್ಲಿ ರೆಡಿಯಾದ ಎಲ್ಲಕ್ಕಿಂತ ಕೊನೆಯದಾಗಿರುವಂಥ ರೊಟ್ಟಿಯನ್ನ ನಾಯಿಗೆ ತಿನ್ನಿಸಲು ತೆಗೆದಿಡಲಾಗುತ್ತೆ. ಈ ಅಮಾವಾಸ್ಯೆಯ ದಿನ ಕೊನೆಯದಾಗಿರುವ ರೊಟ್ಟಿಯನ್ನ ಖಂಡಿತವಾಗಿ ನೀವು ನಾಯಿಗೆ ತಿನ್ನಿಸಬೇಕು. ಈ ದಿನ ಕಪ್ಪು ಬಣ್ಣದ ನಾಯಿ ಏನಾದರೂ ಸಿಕ್ಕರೆ ಎಲ್ಲಕ್ಕಿಂತ ಲಾಸ್ಟ್ ರೆಡಿಯಾದ ರೊಟ್ಟಿಯನ್ನ ಅದಕ್ಕೆ ನೀವು ತಿನ್ನಿಸಿದರೆ ಪೂರ್ವಜರ ಪಿತೃದೇವರ ಆಶೀರ್ವಾದ ಸಿಗುತ್ತದೆ. ನಿಮ್ಮ ಎಲ್ಲ ಶತ್ರುಗಳ ನಾಶ ಆಗುತ್ತದೆ. ಎಲ್ಲ ರೀತಿ ಸಂಕಷ್ಟಗಳಿಂದ ಮುಕ್ತಿ ಕೂಡ ಸಿಗುತ್ತದೆ. ಇಲ್ಲಿ ಭಗವಂತನಾದ ವಿಷ್ಣು, ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದವು ನಿಮಗೆ ಸಿಗುತ್ತದೆ. ಸ್ನೇಹಿತರೆ, ಈ ದಿನ ನೀವು ಕಪ್ಪು ಬಣ್ಣದ ಎಳ್ಳು, ಕಪ್ಪು ಬಣ್ಣದ ಬೆಲ್ಲ ಜೊತೆಗೆ ತುಪ್ಪದಿಂದ ರೆಡಿಯಾದಂಥ ಲಡ್ಡು ಅಥವಾ ಉಂಡಿ ಒಂದೊಳ್ಳೆ ರೊಟ್ಟಿಯಲ್ಲಿ ಇಟ್ಟು ನಾಯಿಗೆ ತಿನ್ನಿಸಿದ್ರೆ ಅಥವಾ ಕಪ್ಪು ಬಣ್ಣದ ಹಸುವಿಗೆ ಏನಾದರೂ ತಿನ್ನಿಸಿದ್ರೆ ಇಲ್ಲಿ ನಿಮ್ಮ ಜನ್ಮಾಂತರದ ಪಿತೃದೋಷವಿದ್ದರೂ ದೂರ ಆಗುತ್ತದೆ. ಈ ದಿನ ನೀವು ಸೂರ್ಯ ಉದಯಿಸುವ ಮುನ್ನ ಬೇಗನೆ ಎದ್ದೇಳಿ ಪೂಜೆ ಪಾಠಗಳನ್ನು ಮುಗಿಸಿದ ನಂತರ ಖಂಡಿತವಾಗಿ ಈ ಉಪಾಯವನ್ನು ಮಾಡಿ ನೋಡಿ. ಸ್ನೇಹಿತರೆ, ಅಮಾವಾಸ್ಯೆಯ ಈ 2 ದಿನಗಳಲ್ಲಿ ಈ ಉಪಾಯವನ್ನು ಯಾವಾಗ ಬೇಕಾದರೂ ಮಾಡಬಹುದಾಗಿದೆ. ಮುಂಜಾನೆ ಆಗಲಿ, ಮಧ್ಯಾಹ್ನ ಆಗಲಿ, ಸಾಯಂಕಾಲದ ಸಮಯವೂ ಮಾಡಬಹುದು. ಒಂದೊಳ್ಳೆ ನಾಯಿ ಸಿಕ್ಕರೆ ಅಥವಾ ನಿಮ್ಮ ಮನೆಯಲ್ಲಿದ್ದರೆ ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ನಾಯಿಗಳಿದ್ದರೆ ಒಂದೊಳ್ಳೆ ಸಿಗಲಿಲ್ಲ ಅಂದರೆ ಆಚೆ ಎಲ್ಲಾದರೂ ಹೋಗಿ ಹುಡುಕಿರಿ. ಅಲ್ಲಿ ಹೋಗಿ ನಾಯಿಗೆ ಖಂಡಿತವಾಗಿ ಒಂದು ರೊಟ್ಟಿಯನ್ನು ತಿನ್ನಿಸಿರಿ. ಒಂದೊಳ್ಳೆ ನಿಮ್ಮ ಬಳಿ ಏನೂ ಇಲ್ಲ ಅಂದರೂ ರೊಟ್ಟಿಯಲ್ಲಿ ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ಸವರಿ ಸ್ವಲ್ಪ ಕಪ್ಪು ಎಳ್ಳು ಅಥವಾ ಕಪ್ಪು ಬೆಲ್ಲದ ತುಂಡನ್ನು ಇಟ್ಟು ತಿನ್ನಿಸಬೇಕು. ಒಂದೊಳ್ಳೆ ನಿಮ್ಮ ಮನೆಯಲ್ಲಿ ಇಷ್ಟೂ ಇಲ್ಲ ಅಂದರೂ ನಿಮ್ಮ ಮನೆಯಲ್ಲಿ ಕೊನೆಯದಾಗಿ ರೆಡಿಯಾಗಿರುವಂಥ ರೊಟ್ಟಿಯನ್ನು ಖಂಡಿತವಾಗಿ ನಾಯಿಗೆ ತಿನ್ನಿಸಿರಿ. ನಾಯಿಗೆ ಈ ರೊಟ್ಟಿಯನ್ನು ತಿನ್ನಿಸುವಾಗ ಮರೆಯದೆ ನಿಮ್ಮ ಮನಸ್ಸಿಚ್ಛೆಗಳನ್ನು ಬೇಡಿಕೊಳ್ಳಬೇಕು. ಇಲ್ಲಿ ನಿಮ್ಮ ಮನಸ್ಸಿಚ್ಛೆಗಳಂತೂ ಖಂಡಿತವಾಗಿ ಈಡೇರುತ್ತವೆ. ಜೊತೆಗೆ ಜೀವನದಲ್ಲಿರುವಂಥ ಹಲವಾರು ಕಷ್ಟ ಸಂಕಟಗಳು ದೂರ ಆಗುತ್ತವೆ. ಸ್ನೇಹಿತರೆ, ಕಾಮೆಂಟ್ ಸೆಕ್ಷನ್ನಲ್ಲಿ ಖಂಡಿತವಾಗಿ ಓಂ ನಮಃ ಶಿವಾಯ, ಹರ ಹರ ಮಹಾದೇವ್ ಅಂತ ಬರೆದು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.